ಆನ್ಲೈನ್ನಲ್ಲಿ ಫ್ರೆಂಡ್ಶಿಪ್ ಮಾಡುವವರೇ ಹುಷಾರ್. ಸಹಾಯದ ಹೆಸರಲ್ಲಿ ಮಹಿಳೆಯನ್ನ ದೈಹಿಕವಾಗಿ ಬಳಸಿಕೊಳ್ಳೋ ಯತ್ನ. ಮನನೊಂದು ಮಹಿಳೆ ಆತ್ಮಹತ್ಯೆಗೆ ಯತ್ನ. ಸಂತ್ರಸ್ತ ಮಹಿಳೆ ಆತ್ಮಹತ್ಯೆಗೆ ಯತ್ನ. ಪಾರಿತೋಷ್ ಯಾದವ್ ಕಿರುಕುಳ ನೀಡ್ತಿರೋ ಆರೋಪಿ. ಮಗಳಿಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಗಾಯವಾಗಿತ್ತು. ಈ ವೇಳೆ ಸಾಮಾಜಿಕ ಜಾಲತಾಣದಲ್ಲಿ ಪಾರಿತೋಷ್ ಯಾದವ್ ಪರಿಚಯ. ಇದನ್ನೇ ಬಂಡವಾಳ ಮಾಡಿಕೊಂಡು ದೈಹಿಕವಾಗಿ ಸಹಕರಿಸುವಂತೆ ಕಾಟ. ಪ್ರತಿನಿತ್ಯ ಮೆಸೇಜ್ ಮಾಡಿ ಟಾರ್ಚರ್. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದವನಿಂದ ಹಣ ಸಹಾಯ. ಅಶ್ಲೀಲ ವಿಡಿಯೋ ಕಳಿಸಿ ಮಂಚಕ್ಕೆ ಕರೆದ ಕಾಮಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಕ್ರೇಜ್ ಜನರಲ್ಲಿ ವಿಪರೀತ ಆಗಿದೆ. ಬೆಳಗ್ಗೆ ಎದ್ದಾಗಿನಿಂದ ಸಂಜೆ ಮಲ್ಕೋವರೆಗೂ ಏನೇನು ಮಾಡಿದೆ ಅಂತ ಕಂಪ್ಲೀಟ್ ಅಪ್ಡೇಟ್ ಮಾಡ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪರಿಚಿತರ ಫ್ರೆಂಡ್ಶಿಪ್ ಮಾಡೋ ಹೆಣ್ಮಕ್ಳು ಹುಷಾರಾಗಿರಬೇಕು. ಸಹಾಯದ ಹೆಸರಲ್ಲಿ ಮಹಿಳೆಯನ್ನ ದೈಹಿಕವಾಗಿ ಬಳಸಿಕೊಳ್ಳೋ ಯತ್ನ ನಡೆಸಿ ಮನನೊಂದು ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಪಾರಿತೋಷ್ ಯಾದವ್ ಕಿರುಕುಳ ನೀಡ್ತಾ ಇರುವ ಆರೋಪಿ. ಸಂತ್ರಸ್ತೆಯ ಮಗಳಿಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಗಾಯವಾದಾಗ ಸಾಮಾಜಿಕ ಜಾಲತಾಣದಲ್ಲಿ ಪಾರಿತೋಷ್ ಯಾದವ್ ಪರಿಚಯವಾಗಿ ಚಿಕಿತ್ಸೆಗಾಗಿ 30,000 ಹಣ ಸಾಲ ನೀಡಿದ್ದಾನೆ. ಅದನ್ನೇ ಬಂಡವಾಳ ಮಾಡಿಕೊಂಡು ದೈಹಿಕವಾಗಿ ಸಹಕರಿಸುವಂತೆ ಕಾಟ ಕೊಟ್ಟಿದ್ದಾನೆ. ಪ್ರತಿನಿತ್ಯ ಮೆಸೇಜ್ ಮಾಡಿ ಕಿರುಕುಳ ನೀಡೋಕೆ ಶುರು ಮಾಡಿದ್ದಾನೆ. ಅಶ್ಲೀಲ ವಿಡಿಯೋ ಕಳಿಸಿ ಫ್ಲಾಟ್ಗೆ ಬರುವಂತೆ ಬಲವಂತ ಮಾಡಿದ್ದಾನೆ. ಸಹಕರಿಸದಿದ್ರೆ ಫೋನ್, ವೆಬ್ಸೈಟ್, ಪಬ್ಲಿಕ್ ಟಾಯ್ಲೆಟ್ನಲ್ಲಿ ವೇಶ್ಯಾವಾಟಿಕೆಗೆ ಸಂಪರ್ಕಿಸಿ ಅಂತ ನಿನ್ನ ನಂಬರ್ ಬರೆಯೋದಾಗಿ ಬೆದರಿಕೆ ಹಾಕಿದ್ದಾನೆ. ಈ ವಿಚಾರ ಸಂತ್ರಸ್ತ ಮಹಿಳೆಯ ಗಂಡನಿಗೆ ತಿಳಿದು ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿದೆ. ಗಂಡನನ್ನ ತೊರೆದು ಸ್ನೇಹಿತರ ಮನೆಗೆ ಹೋಗಿ ಕೈ ಕುಯ್ದುಕೊಂಡು ಸಂತ್ರಸ್ತೆ ಮಹಿಳೆಯ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸದ್ಯ ಸಂತ್ರಸ್ತ ಮಹಿಳೆ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸ್ನೇಹ ಮಾಡೋ ಮುನ್ನ ಇಂಥ ಕಾಮುಕರಿಂದ ಮಹಿಳೆಯರು ಹುಷಾರಾಗಿರಬೇಕು. ಸರ್, ನನಗೆ ಪಾರಿತೋಷ್ ಯಾದವ್ ಅನ್ನೋನು ನನಗೆ ಪರಿಚಯ ಇದೆ. ಲಿಂಕ್ಡ್ಇನ್ ಆಪಿಂದ ಪರಿಚಯ ಇದೆ. ನನಗೆ ಪರಿಚಯ ಆಗ್ಬಿಟ್ಟು ನನಗೆ ನಾನು ಪರಿಚಯ ಆಗ್ಬಿಟ್ಟು ಕೆಲಸ ಎಲ್ಲ ಕೊಡಿಸ್ತೀನಿ ಅಂತೆಲ್ಲ ನನಗೆ ಹೇಳ್ತಾ ಇದ್ದ. ಮತ್ತೆ ಬ್ಯಾಂಕಲ್ಲಿ ನಿಮ್ಮ ಕಡೆಯಿಂದ ಲೋನ್ ಬೇಕು ಅಂದ್ಕೊಂಡೆಲ್ಲ ಏನೋ ಕೇಳ್ತಾ ಇದ್ದ. ನಾನು ಅವ್ನು ಬೇರೆ ಬೇರೆ ಥರ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ದಿನ ನಾನು ಅವಾಯ್ಡ್ ಮಾಡಿದೆ. ನಾನು ಅವ್ನು ಬೇಡ, ನನಗೂ ಫ್ಯಾಮಿಲಿ ಇದೆ ಅಂತ ನಾನು ಅವಾಯ್ಡ್ ಮಾಡಿದೆ. ಬೇಡ ಅಂತ ಅವಾಯ್ಡ್ ಮಾಡಿದೆ. ಒಂದು 6-7 ತಿಂಗಳಾದ್ಮೇಲೆ ನನ್ನ ಮಗಳಿಗೆ ಒಂದು ಇನ್ಸಿಡೆಂಟ್ ನಡೀತು ಸರ್. ಆ ಇನ್ಸಿಡೆಂಟ್ ಟೈಮಲ್ಲಿ ನಾನು ಮತ್ತೆ ಕಾಲ್ ಮಾಡ್ತಾನೆ ಇದ್ದೆ ನನಗೆ ಬೇರೆ ಬೇರೆ ನಂಬರಿಂದ. ಕಾಲ್ ಮಾಡ್ತಿರ್ಬೇಕಾದ್ರೆ ಈ ತರ ಪ್ರಾಬ್ಲಮ್ ಆಗಿದೆ, ನನ್ನ ಮಗಳಿಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇದೀವಿ, ಬೆಡ್ ರಿಡನ್ ಆಗಿದ್ದಾಳೆ ನನ್ನ ಮಗಳು ಅಂದಿದ್ದಕ್ಕೆ ಇಲ್ಲ, ನನ್ನ ಮಾತನ್ನ ಅವನು ನಂಬಲಿಲ್ಲ. ಅವನು ಬಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಬಂದ್ಬಿಟ್ಟು 30,000 ಕ್ಯಾಶ್ ಕೊಟ್ಬಿಟ್ಟು ಹೋದ. ನನಗೆ ಮಗು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕ್ಯಾಶ್ ಕೊಟ್ಬಿಟ್ಟು ಹೋದ 30,000 ಸರ್. ನನಗೆ ಕೊಟ್ಟು ಹೋಗಿ ಸ್ವಲ್ಪ ದಿನ ಆದ್ಮೇಲೆ ನನ್ನನ್ನ ನಿನ್ ದುಡ್ಡು ಕೊಡು, ಇಲ್ಲ ಅಂತಂದ್ರೆ ನನ್ನ ಬೆಡ್ರೂಮ್ಗೆ ಬಾ, ನನ್ನ ಅಪಾರ್ಟ್ಮೆಂಟ್ಗೆ ಬಾ ಅಂತ ಅಂದ್ಬಿಟ್ಟು ಕೆಟ್ಟದಾಗೆಲ್ಲ ನನ್ನನ್ನ ಮೆಸೇಜ್ಗಳು ಮಾಡೋದು, ಫೋಟೋಸ್ಗಳು ಕಳ್ಸೋದು, ಮತ್ತೆ ಮ್ಯಾಟ್ರಿಮೋನಿಯಾಗೆಲ್ಲ ನಿನ್ನ ನಂಬರ್ಗಳು ಹಾಕ್ತೀನಿ, ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ನಿನ್ನ ನಂಬರ್ ಹಾಕ್ತೀನಿ ಅನ್ಕೊಂಡೆಲ್ಲ ನಂಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದೆ ಸರ್. ಅವ್ನು ನನಗೆ ಟಾರ್ಚರ್ ತಡಿಲಾಕಾಗ್ದೇ ನಾನು ಒಂದು 15 ಡೇಸ್ ಬ್ಯಾಕ್ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ ನಾನು. ಆಗ ನನ್ನ ಫ್ರೆಂಡ್ಸ್ಗಳು ಬಂದು ನನಗೆ ಈ ತರ ಏನಕ್ಕೆ ಎದ್ರುಕೊಂತೀಯ ನೀನು, ಬಾ ಕಂಪ್ಲೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪೀಣ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ವಿ ಸರ್. ನಂಗೆ ತುಂಬಾನೇ ಟಾರ್ಚರ್ ಕೊಡ್ತಿದ್ದ. ಅವನಿಗೆ ಸ್ವಲ್ಪನೂ ಕೂಡ ಕನ್ನಡ ಬರಲ್ಲ. ಅವನಿಗೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ಅವನಿಗೆ ಪೊಲೀಸರು ಕೂಡ ಏನೂ ಆಕ್ಷನ್ ತಗೊಂಡಿಲ್ಲ ಸರ್. ಅವನಿಗೆ ತುಂಬಾನೇ ನನ್ಗೆ ಟಾರ್ಚರ್ಗಳು ಕೊಡೋದು. ಮತ್ತೆ ಅವ್ನಿಗೆ ಆಲ್ರೆಡಿ ಮದುವೆಯಾಗಿ ಒಂದು ಮಗು ಕೂಡ ಇದೆ. ಅವನ ವಯಸ್ಸು ಬಂದು 49, ನನ್ನ ವಯಸ್ಸು ಬಂದು 31. ಆದ್ರೂ ಅವನಿಗೆ ವಯಸ್ಸು ನನಗೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾನೇ ನಂಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಸರ್. ಮಾನಸಿಕವಾಗಿ, ದೈಹಿಕವಾಗಿ ತುಂಬಾ ಟಾರ್ಚರ್ ಕೊಡ್ತಿದ್ದಾನೆ. ನನಗಂತಲ್ಲ ಹಲವಾರು ಹೆಣ್ಮಕ್ಳಿಗೆ ಇದೇ ತರ ಲೈಂಗಿಕವಾಗಿ ನನ್ಗೆ ತುಂಬಾ ಟಾರ್ಚರ್ಗಳು ಕೊಡ್ತಿದ್ದಾನೆ ಸರ್ ಅವನು. ಇವ್ನ ಹಿಂದೆ ನನ್ಗೆ ಹಿಂಸೆ ತಡೆಯಕ್ಕಾಗ್ದೇನೆ ನಾನು ಸೂಸೈಡ್ಗೆಲ್ಲ ಅಟೆಂಪ್ಟ್ ಮಾಡಿದ್ದೆ ಸರ್. ನಾನು ಕೊಡಿಸ್ತೀನಿ ನಿಮ್ಗೆ, ನೀವು ಓದಿದ್ದೀರಾ, ನಾನು ಡಿಗ್ರಿ ಮಾಡಿದ್ದೀನಿ ಸರ್, ಹಂಗಾಗಿ ನಿಮ್ಗೆ ಜಾಬ್ ಕೊಡಿಸ್ತೀನಿ ಅಂತ ನನ್ಗೆ ಹೇಳಿದ್ದೆ ಸರ್ ಅವನು. ತುಂಬಾ ನಂಬರ್ಗಳಿಂದ ಕಳಿಸ್ತಾ ಇದೆ ಸರ್ ನನಗೆ ಕೆಟ್ಟ ವಿಡಿಯೋಗಳು, ಸೆಕ್ಸ್ ವಿಡಿಯೋಗಳು, ಮತ್ತೆ ಬ್ಯಾಡ್ ಮೆಸೇಜ್ಗಳು, ವಿಡಿಯೋಸ್ಗಳೆಲ್ಲ ತುಂಬಾನೇ ನನಗೆ ಕಳಿಸ್ತಿದ್ದೆ ಸರ್. ನೀನ್ ಬರ್ಲಿಲ್ಲ ಅಂತಂದ್ರೆ ನಂಗೆ ಚಿಕ್ಕ ಹುಡುಗಿರ್ನ ಕಳಿಸು, ನೀನ್ ಲೈಫ್ ಸೆಟಲ್ ಮಾಡ್ತೀನಿ, ನಿಂಗೆ ಒಡವೆ ಕೊಡ್ತೀನಿ, ನಿಂಗೆ ದುಡ್ಡು ಕೊಡ್ತೀನಿ, ನಿನ್ನ ಲೈಫ್ ಸೆಟಲ್ ಮಾಡ್ತೀನಿ, ನಿನ್ ಮಗಳನ್ನ ನೋಡ್ಕೊಂತೀನಿ, ಮಕ್ಕಳನ್ನ ನೋಡ್ಕೊಂತೀನಿ, ಈ ಲೈಫ್ ಬೇಡ ನಿನ್ಗೆ, ಚೆನ್ನಾಗಿ ನೋಡ್ಕೊತೀನಿ ಅಂತೆಲ್ಲ ನನ್ಗೆ ಹೇಳ್ತಾ ಇದ್ದೆ ಸರ್. ನಾವು ರಾಜಗೋಪಾಲ್ ನಗರ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ಏನು ಮಾಡಿಲ್ಲ ಸರ್ ಅವರು. ತುಂಬಾನೇ ನನಗೆ ಮನೆಗೂ ಹೋಗಿಲ್ಲ ಸರ್. ನಮ್ಮ ಯಜಮಾನ್ರು ತುಂಬಾನೇ ನಂಗೆ ಹೊಡೆದಿರೋದಕ್ಕೆ ನಾನು ಮನೆಗೆ ಹೋಗಿಲ್ಲ ಸರ್. ಪಾರಿತೋಷ್ ಯಾದವ್ ಇಂದ ನನ್ನ ಮನೇಲಿ ಇಲ್ಲ ಸರ್. ನಾನು ಆಚೆನೇ ಇದ್ದೀನಿ ಸರ್. ನಾನು
ಅವನಿಂದ ನನ್ನ ಸಂಸಾರ ಎಲ್ಲ ಹಾಳಾಗೋಗಿದೆ ಸರ್. ಅದೇ ತರ ಒಂದು ಹುಡುಗಿಗೆ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಮನೆದು ಲೊಕೇಶನು ಮತ್ತೆ ಆಫೀಸ್ ಲೊಕೇಶನು ಎಲ್ಲ ಕಳ್ಸಿರ್ತಾನೆ. ಆ ಹುಡುಗಿಗೆ ದುಡ್ಡಿನ ಆಸೆ ತೋರಿಸಿ ಆ ಹುಡುಗಿನ ದುರುಪಯೋಗ ಪಡಿಸ್ಕೊಂಡು ಕೆಟ್ಟದಾಗಿ ಮೆಸೇಜ್ ಮಾಡಿರ್ತಾನೆ. ಯಾವ್ಯಾವ ತರ ಮೆಸೇಜ್ ಮಾಡೋನೆ ಅಂದ್ರೆ ಅವ್ನಿಗೆ ಸ್ವಲ್ಪ ಕೂಡ ಕನ್ನಡ ಮಾತಾಡಕ್ಕೆ ಬರಲ್ಲ. ಆದ್ರೂ ಅವ್ನ ಮೆಸೇಜ್ಗಳು ನೋಡಿದ್ರೆ ನಮ್ಗೆ ಈ ತರ ಮೆಸೇಜ್ ಮಾಡೋಣ ಅಂತ ಅನ್ಸುತ್ತೆ. ಒಬ್ಬ ಹಿಂದಿಯವನಾಗಿ ಬಂದು 3 ವರ್ಷ ಆಗಿದೆ ಅವ್ನು ಬೆಂಗಳೂರಿಗೆ ಬಂದು ಅಷ್ಟೇನೆ. 3 ವರ್ಷದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ದಾನೆ ಅಂದ್ರೆ ಹೇಳಕ್ಕೆ ಆಗಲ್ಲ. ಅಷ್ಟು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ದಾನೆ. ಯಾರೋ ಫ್ರೆಂಡ್ ಒಬ್ಳು ಬಂದು ತೋರ್ಸಿದ್ಲು, ಪರಿಚಯ ಇರೋ ಹುಡುಗಿ ಈ ತರ ಮಾಡ್ತಾ ಇದ್ದಾನೆ ಅಕ್ಕ ಅಂತ ತೋರ್ಸಿದ್ಲು. ನಾನು ಹುಡಿಕೊಂಡು ಅವ್ನ ಮನೆ ಹತ್ರ ಅವನೇ ಲೊಕೇಶನ್ ಕೂಡ ಕಳ್ಸಿದ ಮನೆದು, ಇಲ್ಲಿ ಬಾ ನೀನು ಇವತ್ತು ನಮ್ಮ ಮನೇಲಿ ಯಾರು ಇಲ್ಲ ಅಂತ. ಹುಡಿಕೊಂಡು ನಮ್ಮ ಮನೆ ಹತ್ರ ಹೋದ್ರೆ ಲೊಕೇಶನ್ ಹುಡಿಕೊಂಡು ಸೆಕ್ಯೂರಿಟಿಗಳು ಹೇಳಿದ್ರು ಕಾರು ನಿಂತಿತ್ತು, ಆ ಮನೇಲಿ ಇದ್ದ ಅವನು. ಅವತ್ತು ನೋಡ್ಕೊಂಡು ಬಂದು ತಿರ್ಗಾ 1 ವಾರ ಬಿಟ್ಕೊಂಡು ಹೋಗೋಷ್ಟು ಆ ಮನೆನೇ ಖಾಲಿ ಮಾಡಿದ್ದಾನೆ. ಕಂಪ್ಲೇಂಟ್ ಕೊಟ್ಟಿದೀವಿ. ಕಂಪ್ಲೇಂಟ್ ಕೊಟ್ರೆ ಅವ್ರು ಹೋಗಿ ಮಾತಾಡ್ಕೊಂಡು ಏನೋ ನೋಟಿಸ್ ಕೇಳಿದ್ರು ಅಂತೇಳಿ ನೋಟಿಸ್ ಕೊಟ್ಟು ಬಂದವ್ರೆ. ಅವತ್ತಿಂದ ಇವತ್ತವರೆಗೂ ಅವ್ನ ಮನೆಗೆ ಬಂದಿಲ್ಲ. ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿತ್ತು. 2 ನಿಮಿಷ ಅವತ್ತು ನಾವು ಹೋಗಿಲ್ಲ ಅಂತ ಹೇಳಿದ್ರೆ ಎಣವಾಗ್ತಾ ಇತ್ತು. ಅವ್ರ ಗಂಡ ಟಾರ್ಚರ್ ಕೊಟ್ಟ ಅಂತೇಳಿ ಕೈಯೆಲ್ಲ ಕುಯ್ಕೊಂಡು ಕೆರೆಗೆ ಬೀಳೋಕ್ ಹೋಗಿತ್ತು. 2 ನಿಮಿಷಕ್ಕೆ ಹೋಗಿ ಕಾಪಾಡಿ ಕನ್ಸಲ್ಟೆನ್ಸಿ ಜಾಬ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕನ್ಸಲ್ಟೆನ್ಸಿ ಓಪನ್ ಮಾಡ್ತಾರೆ ಸರ್. ಅದರಿಂದ ಹಲವಾರು ಹೆಣ್ಮಕ್ಳನ್ನ ಬಂದ್ಬಿಟ್ಟು ಅವನು ಟ್ರ್ಯಾಪ್ ಮಾಡ್ತಾನೆ. ಜಾಬ್ ಕೊಡಿಸ್ತೀನಿ, ನಿಮ್ಗೆ ಒಳ್ಳೆ ಫ್ಯೂಚರ್ ಸಿಗುತ್ತೆ, ನಾ ಐಮ್ ರಿಚ್ ಅಂತ ಹೇಳ್ಬಿಟ್ಟು ಸುಮಾರು ಜನ ಹೆಣ್ಮಕ್ಳನ್ನ ಹಾಳು ಮಾಡ್ತಾನೆ ಸರ್. ಇವಾಗ ಒಂದು ಆ್ಯಪ್ ಅಲ್ಲಿ ಒಂದು ಹೆಣ್ಮಗಳನ್ನ ಪರಿಚಯ ಮಾಡ್ಕೊಂಡು ಅವಳ ಜೀವನನೇ ಹಾಳು ಮಾಡಿದ್ದಾನೆ ಸರ್. ಅವತ್ತು ನಾನೇನಾದ್ರೂ ಆ ಟೈಮ್ಗೆ ನಾನು ಹೋಗಿಲ್ಲ ಅಂದ್ರೆ ಆ ಹೆಣ್ಮಗಳು ಇಷ್ಟೊತ್ತಿಗೆ ಒಂದು ಎಡವಾಗಿ ನಾವು ನೋಡ್ಬೇಕಾಗಿತ್ತು ಸರ್. ಇದಕ್ಕೆ ಸಂಬಂಧಪಟ್ಟ ರಾಜಗೋಪಾಲ್ ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಬಟ್ ಯಾವುದೇ ರೀತಿ ಆಕ್ಷನ್ ತಗೊಂತಾ ಇಲ್ಲ. ಈ ತರ ಹಿಂದಿ ವಾಲನಿಂದ ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಜೀವನನೇ ಹಾಳು ಮಾಡ್ಕೊಂತ ಇದ್ದಾರೆ ಸರ್. ದಯವಿಟ್ಟು ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದು ಸರ್. ಆ ಹುಡುಗಿ ಬಂದ್ಬಿಟ್ಟು ಕೈಯೆಲ್ಲ ಕಟ್ ಮಾಡ್ಕೊಂಡಿದ್ರು ಸರ್. ಇದು ಕೆರೆಗೆ ಹಾರ್ಬೇಕಂತ ಟ್ರೈ ಮಾಡ್ತಾ ಇದ್ಲು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಮೂಲಕ ನನ್ಗೆ ಗೊತ್ತಾಯ್ತು ಈ ತರ ಇದಾಗಿದೆ ಅಂತ. ನಾನೇ ಧೈರ್ಯ ಹೇಳಿ ಅವಳನ್ನ ಸೇವ್ ಮಾಡಿದ್ದೆ. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ದಾಸರಹಳ್ಳಿ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.